ಮತ್ತೆ 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ತಾರಾ ಪೊಲೀಸರು ಅಥವಾ ರಿಕ್ವೆಸ್ಟನ್ನು ನ್ಯಾಯಾಧೀಶರ ಮುಂದಿಡ್ತಾರಾ ಅನ್ನೋ ಪ್ರಶ್ನೆ. 3ನೇ ಬಾರಿಗೆ 2 ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿ. ಯಾಕಂತಂದರೆ 2 ದಿನದಲ್ಲೇ ಅವರನ್ನು ಏನು ವಿಚಾರಣೆಗೊಳಪಡಿಸಲಾಯಿತು. ಈ ವೇಳೆ ಹೆಚ್ಚಿನ ಉಪಯೋಗ ಆಗಿಲ್ಲ ಪೊಲೀಸರಿಗೆ. ರೇಣುಕಾಸ್ವಾಮಿಯ ಮೊಬೈಲ್ ಸಿಕ್ಕಿಲ್ಲ. ಮತ್ತೊಂದಿಷ್ಟು ಪ್ರಶ್ನೆಗಳೇನಿತ್ತು ರಿಮಾಂಡ್ ಅಪ್ಲಿಕೇಶನಲ್ಲಿ, ಆ ಪ್ರಶ್ನೆಗಳಿದ್ದಾವೆ. ಯಾಕಾಗಿ ಅವರನ್ನು ಕಸ್ಟಡಿ ಕೇಳ್ತಾ ಇದ್ದೀವಿ ಅನ್ನೋದಕ್ಕೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಒಂದು ವಿನಯ್ ವಿಚಾರಕ್ಕೆ ಸಂಬಂಧಿಸಿ ವಿನಯ್ಗೆ ಒಂದು ವಿಡಿಯೋ ಬಂದಿತ್ತಂತೆ, ಅದನ್ನು ಡಿಲೀಟ್ ಮಾಡಲಾಗಿದೆ. ವಿಡಿಯೋ ಕಳಿಸಿದ್ಯಾರು ಅನ್ನೋದು. ಪ್ರದೋಷ್ ಸ್ಥಳಕ್ಕೆ ಮತ್ತೊಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದ, ಅದು ಯಾರು? ಸೊ ಇದು ಯಾವುದರ ಬಗ್ಗೆಯೂ ಕೂಡ ಪೊಲೀಸರಿಗೆ ಸ್ಪಷ್ಟತೆ ಸಿಕ್ಕಿಲ್ಲ, ಅಥವಾ ಆರೋಪಿಗಳು ಆ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. ಸೊ ಈ ಕಾರಣಕ್ಕಾಗಿ ಮತ್ತೆ ಕಸ್ಟಡಿ ವಿಸ್ತರಣೆ ಕೇಳುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನು ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಬಸ್ಸು ಹೊರಟಿದೆ, ಪೊಲೀಸ್ ವ್ಯಾನ್ ಹೊರಟಿರೋದನ್ನು ನೋಡ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲೇ ಕೋರ್ಟ್ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.